ಹಲೋ ಫ್ರೆಂಡ್ಸ್, ಆಹಾರ ವಾಹಿನಿ ಚಾನಲ್ಗೆ ಸ್ವಾಗತ. ತುಂಬ ಸುಲಭವಾದ ಅಲಸಂದಿ ಕಾಳು ಗ್ರೇವಿ ಹೇಗೆ ಮಾಡುವುದಂತ ನೋಡೋಣ ಬನ್ನಿ. ಸಬ್ಸ್ಕ್ರೈಬ್ ಆಗದೆ ಹಾಗೆ ನೋಡ್ತಾ ಇದ್ದರೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಪ್ಲೀಸ್ ಫ್ರೆಂಡ್ಸ್. ಇವಾಗ ಅಲಸಂದಿ ಕಾಳು ಗ್ರೇವಿ ಮಾಡೋದಕ್ಕೆ ಏನೇನ್ ಬೇಕಂತ ನೋಡೋಣ ಬನ್ನಿ. ಹಾಗೆ 1 ಕಪ್ ಅಲಸಂದಿ ಕಾಳನ್ನು ತೆಗೆದುಕೊಳ್ಳಿ. ಪಾಲಕ್ ಅರ್ಧ ಕಟ್ಟು. ಅಲಸಂದಿ ಕಾಳನ್ನು ನೀವು ತೆಗೆದು ಒಂದು ಪಾತ್ರೆಯಲ್ಲಿ ಹಾಕಿಕೊಂಡು ಚೆನ್ನಾಗಿ 2-3 ಟೈಮ್ ಚೆನ್ನಾಗಿ ವಾಶ್ ಮಾಡಿಕೊಳ್ಳಬೇಕು. ಇದನ್ನು ವಾಶ್ ಮಾಡಿ ಒಂದು ಕಡೆ ಎತ್ತಿಟ್ಟುಕೊಳ್ಳಿ. ಹಾಗೆ ಇದಕ್ಕೆ ಪಾಲಕ್ ಸೊಪ್ಪು ಹಾಕಿ ಅಲಸಂದಿ ಕಾಳು ಗ್ರೇವಿ ಮಾಡಿದ್ರೆ ತುಂಬಾನೇ ಚೆನ್ನಾಗಿ ಹೆಲ್ತಿಯಾಗಿ ಇರುತ್ತೆ, ಚೆನ್ನಾಗಿ ಇರುತ್ತೆ ಫ್ರೆಂಡ್. ಈಗ ಒಂದು ಅರ್ಧ ಕಟ್ ಪಾಲಕ್ ಸೊಪ್ಪನ್ನು ತೆಗೆದುಕೊಂಡು ಚೆನ್ನಾಗಿ ತೊಳೆಯಿರಿ. ಮಣ್ಣಿನ ಅಂಶ ಇರುತ್ತೆ, ಅದಕ್ಕೋಸ್ಕರ 1-2-3 ಸರಿ ಚೆನ್ನಾಗಿ ವಾಶ್ ಮಾಡಿಕೊಳ್ಳಬೇಕು. ಕಟ್ ಮಾಡಿದ್ರೆ ಆಲ್ರೆಡಿ ಇದರಲ್ಲಿ ನೀರಿನ ಅಂಶ ಇರುತ್ತೆ, ಪಾಲಕಲ್ಲಿ ಚೆನ್ನಾಗಿರಲ್ಲ. ಫಸ್ಟೇ ಚೆನ್ನಾಗಿ ಕ್ಲೀನ್ ಮಾಡಿಕೊಂಡು ಆಮೇಲೆ ನೀವು ಕಟ್ ಮಾಡಿಕೊಳ್ಳಿ. ನೋಡಿ, ಇದನ್ನು ನೀರಿಳಿಯುವವರೆಗೆ ಒಂದು ಪ್ಲೇಟಲ್ಲಿ ಎತ್ತಿಟ್ಟುಕೊಳ್ಳಿ. ಇವಾಗ ಒಂದು ಕುಕ್ಕರಿಗೆ ಅಲಸಂದಿ ಕಾಳು, ನಾವು ತೊಳೆದಿಟ್ಟುಕೊಂಡ ಅಲಸಂದಿ ಕಾಳನ್ನು ಹಾಕಿ, ನೆನೆಸೋದೇನಿಲ್ಲ, ಹಾಗೆ ಡೈರೆಕ್ಟ್ ಕುದಿಸೋದು. ಇದನ್ನು ಅಲಸಂದಿ ಕಾಳನ್ನು ಕುಕ್ಕರಲ್ಲಿ ಹಾಕಿ, ಹಾಗೆ ಪಾಲಕ್ ಸೊಪ್ಪನ್ನು ಸಣ್ಣದಾಗಿ ಕಟ್ ಮಾಡಿಕೊಳ್ಳಿ. ಎಷ್ಟು ನಿಮಗೆ ನೈಸಾಗಿ ಕಟ್ ಮಾಡಕ್ಕೆ ಬರುತ್ತೋ ಅಷ್ಟು ನೈಸಾಗಿ ಚೆನ್ನಾಗಿ ಕಟ್ ಮಾಡಿಕೊಳ್ಳಿ. ನೋಡಿ, ಈ ಥರದಲ್ಲಿ ತುಂಬಾನೇ ನೈಸಾಗಿ ಕಟ್ ಮಾಡಿಟ್ಟುಕೊಂಡು ಈ ಪಾಲಕನ್ನು ಕುಕ್ಕರಲ್ಲಿ ಹಾಕಿ. ಇವಾಗ ಆಲ್ರೆಡಿ ಅಲಸಂದಿ ಕಾಳು ಹಾಕಿದೆ, ಅದರ ಮೇಲೆ ಈ ಪಾಲಕ್ ಸೊಪ್ಪನ್ನು ಕೂಡ ಹಾಕಿಕೊಳ್ಳಿ. ನಿಮ್ಮ ಪಾಲಕಿನ ಅಂಶ ಜಾಸ್ತಿ ಬೇಕಂದ್ರೆ ಇನ್ನೂ ಅರ್ಧ ಕಟ್ಟು ಕೂಡ ಹಾಕಿಕೊಳ್ಳಬಹುದು. ಜಾಸ್ತಿ ಕಾಳು ಜಾಸ್ತಿ ಕಾಣಬೇಕಂದ್ರೆ ಅಲಸಂದಿ ಕಾಳು ಜಾಸ್ತಿ ಹಾಕಿಕೊಳ್ಳಿ. ಅಲಸಂದಿ ಕಾಳು ಹಾಗೂ ಬೇಳೆಗೆ ನೀರನ್ನು ಹಾಕಿ, ನೀರು ಯಾವ ಥರ ಅಂದರೆ 2 ಗ್ಲಾಸ್ ನೀರು ಹಾಕಿ. ಈ ಥರದಲ್ಲಿ ಸೊಪ್ಪು ಮೇಲೆ ಹಾಗೂ ಅಲಸಂದಿ ಕಾಳು ಮೇಲೆ ಸ್ವಲ್ಪ ಲೇಯರ್ ಆಗಿ ನಿಂತಿರಬೇಕು ನೀರು. ಆ ಥರದಲ್ಲಿ ಹಾಕಿಕೊಂಡು ಕುಕ್ಕರ್ ಮುಚ್ಚಳವನ್ನು ಮುಚ್ಚಿ 6-8 ವಿಸಿಲ್ ಹೊಡಿಸಿ ಚೆನ್ನಾಗಿ ಕುದ್ದಿರುತ್ತೆ. ನೋಡಿ, ಇವಾಗ ಪಾಲಕ್ಕು ಹಾಗೂ ಅಲಸಂದಿ ಕಾಳು ತುಂಬ ನೈಸಾಗಿ ಚೆನ್ನಾಗಿ ಕುದ್ದಿದೆ. ಈ ಅಲಸಂದಿ ಕಾಳು ಹಾಗೂ ಪಾಲಕ್ ಸೊಪ್ಪು ಸ್ವಲ್ಪ ಕಾಳು ಥರ ಕಾಣಬೇಕಂದ್ರೆ ಸ್ಪೂನಿಂದನೇ ನೈಸಾಗಿ ಮಾಡಿಕೊಳ್ಳಿ. ಅಥವಾ ನಿಮಗೆ ಇನ್ನೂ ಗ್ರೇವಿ ಥರ ಬೇಕಂದ್ರೆ ಪಾಲಕ್ ಹಾಗೂ ಕಾಳನ್ನು ನೈಸಾಗಿ ಮಾಡಿಕೊಂಡು ಈಗ ಒಂದು ಕಡಾಯಿಯನ್ನು ಗ್ಯಾಸ್ ಮೇಲೆ ಇಟ್ಟುಕೊಳ್ಳಿ. ಇದಕ್ಕೆ 4-5 ಟೇಬಲ್ ಸ್ಪೂನ್ ಎಣ್ಣೆಯನ್ನು ಹಾಕಿ, 1/4 ಟೇಬಲ್ ಸ್ಪೂನ್ ಸಾಸಿವೆ ಹಾಗೂ 1/4 ಟೇಬಲ್ ಸ್ಪೂನ್ ಜೀರಿಗೆಯನ್ನು ಕೂಡ ಹಾಕಿ, ಇದು ಚೆನ್ನಾಗಿ ಚಟ್ಪಟ್ ಅನ್ನಬೇಕು. ಚಟ್ಪಟ್ ಅಂದ ಮೇಲೆ ಇದಕ್ಕೆ ಈರುಳ್ಳಿ ಹಾಗೂ ಕರಿಬೇವಿನ ಸೊಪ್ಪನ್ನು ಕೂಡ ಹಾಕಿ. 1 ಈರುಳ್ಳಿ ಇದ್ದರೆ ಸಾಕು, ಚೆನ್ನಾಗಿ ಆಗುತ್ತೆ. ಈರುಳ್ಳಿ ಕೊತ್ತಂಬರಿ ಸೊಪ್ಪು ಹಾಕಿದ್ರೆ ಸ್ಮೆಲ್ ಚೆನ್ನಾಗಿ ಬರುತ್ತೆ. ಇದನ್ನು ಸ್ವಲ್ಪ ಕಂದು ಬಣ್ಣ ಬರುವ ತನಕ ಫ್ರೈ ಮಾಡಿ ಆಮೇಲೆ ಇದಕ್ಕೆ ಅರ್ಧ ಕ್ಯಾಪ್ಸಿಕಮ್ ಅನ್ನು ಕೂಡ ಹಾಕಿ. ಕ್ಯಾಪ್ಸಿಕಮ್ ಅನ್ನು ಹಾಕಿ ಚೆನ್ನಾಗಿ ಫ್ರೈ ಮಾಡಿಕೊಳ್ಳಬೇಕು. ಹಾಗೆ ಇದಕ್ಕೆ 1 ಟೇಬಲ್ ಸ್ಪೂನ್ ಶುಂಠಿ ಬೆಳ್ಳುಳ್ಳಿ ಪೇಸ್ಟ್ ಕೂಡ ಹಾಕಿಕೊಳ್ಳಿ. ಈ ತರದಲ್ಲಿ ಸೆಂಟ್ರಲ್ ಹಾಕಿ ಸ್ವಲ್ಪ ಫ್ರೈ ಮಾಡಿದ್ರೆ ಚೆನ್ನಾಗಿ ಫ್ರೈ ಆಗುತ್ತೆ. ನೋಡಿ, ಈ ತರದಲ್ಲಿ ಇದು ಚೆನ್ನಾಗಿ ಫ್ರೈ ಆಗಿದೆ. ಇವಾಗ 1/4 ಟೇಬಲ್ ಸ್ಪೂನ್ ಅರಿಶಿಣ ಪುಡಿಯನ್ನು ಹಾಕಿ, ಹಾಗೆ 1 ಟೇಬಲ್ ಸ್ಪೂನ್ ಖಾರದ ಪುಡಿ ಅಥವಾ ನಿಮಗೆ ಜಾಸ್ತಿ ಬೇಕಂದ್ರೆ ಜಾಸ್ತಿ ಕೂಡ ಹಾಕಿಕೊಳ್ಳಿ. 1 ಟೇಬಲ್ ಸ್ಪೂನ್ ಧನಿಯಾ ಪುಡಿಯನ್ನು ಹಾಕಿ ಇದನ್ನು ಚೆನ್ನಾಗಿ ಮಿಕ್ಸ್ ಮಾಡಿಕೊಳ್ಳಬೇಕು. ಮಸಾಲಾ ಈ ಅಲಸಂದಿ ಕಾಳಲ್ಲಿ ರಿಚ್ ಪ್ರೋಟೀನ್ ಇರುತ್ತೆ, ಹೈ ಫೈಬರ್ನು ಕೂಡ ಹೊಂದಿರುತ್ತೆ, ಬ್ಲಡ್ ಶುಗರಿಗೂ ಚೆನ್ನಾಗಿರುತ್ತೆ, ಹಾರ್ಟ್ ಹೆಲ್ತ್ಗೂ ಚೆನ್ನಾಗಿರುತ್ತೆ. ಈ ಕಾಳಿನಲ್ಲಿ ಪಾಲಕ್ ಅನ್ನು ಮಿಕ್ಸ್ ಮಾಡಿರೋದ್ರಿಂದ ಇನ್ನೂ ಕೂಡ ಹೆಲ್ತಿಯಾದ ರೆಸಿಪಿ ಆಗಿರುತ್ತೆ ಫ್ರೆಂಡ್ಸ್. ನೋಡಿ, ಇವಾಗ ನಾವು ಕುದಿಸಿಟ್ಟುಕೊಂಡ ಅಲಸಂದೆ ಕಾಳು ಹಾಗೂ ಪಾಲಕನ್ನು ಇದಕ್ಕೆ ಹಾಕಿಕೊಳ್ಳಿ. ಈ ಮಸಾಲೆಗೆ ಹಾಕಿ ನೋಡಿ, ಎಷ್ಟು ನೈಸಾಗಿ ಎಷ್ಟು ಚೆನ್ನಾಗಿ ಕಾಳು ಗ್ರೀನ್ ಹಾಗೂ ವೈಟ್ ಎಷ್ಟು ಚೆನ್ನಾಗಿ ಕಾಣುತ್ತೆ. ಇದನ್ನು ಚೆನ್ನಾಗಿ ಮಿಕ್ಸ್ ಮಾಡಿ ಇದಕ್ಕೆ ಒಂದು ಅರ್ಧ ಗ್ಲಾಸಿನಷ್ಟು ನೀರನ್ನು ಹಾಕಿ. ಈ ಅರ್ಧ ಗ್ಲಾಸ್ ನೀರನ್ನು ಹಾಕಿ ಕುದಿಯಲು ಬಿಡಬೇಕು. ನೋಡಿ, ಈ ತರದಲ್ಲಿ ಚೆನ್ನಾಗಿ ಮಿಕ್ಸ್ ಮಾಡಿ ಇದನ್ನು 3-4 ನಿಮಿಷ ಚೆನ್ನಾಗಿ ಕುದಿಸಿದ್ರೆ ಇನ್ನೂ ಚೆನ್ನಾಗಿ ಬರುತ್ತೆ. ಇದಕ್ಕೆ ರುಚಿಗೆ ತಕ್ಕಷ್ಟು ಉಪ್ಪನ್ನು ಹಾಕಿ ಅಥವಾ 1 ಟೇಬಲ್ ಸ್ಪೂನ್ ಉಪ್ಪನ್ನು ಹಾಕಿ. ಜಾಸ್ತಿ ಗ್ರೇವಿ ಕ್ವಾಂಟಿಟಿ ಯಾವ ಥರ ಇದೆ ಆ ಥರ ನೋಡಿ ಹಾಕಿ. ಸ್ವಲ್ಪ ಇದ್ರೆ ಅರ್ಧ ಟೇಬಲ್ ಸ್ಪೂನ್ ಹಾಕಿಕೊಳ್ಳಿ. 1/4 ಟೇಬಲ್ ಸ್ಪೂನ್ ಇಂಗನ್ನು ಕೂಡ ಹಾಕಿ. ಇಂಗನ್ನು ಹಾಕಿದರೆ ಚೆನ್ನಾಗಿ ಬರುತ್ತೆ. ನೀವು ಒಗ್ಗರಣೆ ಕೊಡುವಾಗ ಹಾಕಿಕೊಳ್ಳಬಹುದು. ನಾನು ಸ್ವಲ್ಪ ಮರೆತೇ ಇದ್ದೆ, ಅದಕ್ಕೋಸ್ಕರ ಇವಾಗ ಹಾಕಿದ್ದೀನಿ. ಇದು ಚೆನ್ನಾಗಿ ಕುದಿದಿದ್ರೆ ಚೆನ್ನಾಗಿರುತ್ತೆ. ನೋಡಿ, ಈ ಥರದಲ್ಲಿ ಗ್ರೇವಿ ತುಂಬ ಸೂಪರಾಗಿ ಯೆಲ್ಲೋ ಆ್ಯಂಡ್ ರೆಡ್ನೆಸ್ ಆಗಿ ಚೆನ್ನಾಗಿ ಬರುತ್ತೆ ಗ್ರೇವಿ. ಅಲಸಂದಿ ಕಾಳು ಗ್ರೇವಿ ಇದು ಚಪಾತಿ, ರೋಟಿ, ರೈಸಿಗೆ ತುಂಬಾನೇ ಒಳ್ಳೇದಾಗಿರುತ್ತೆ, ಚೆನ್ನಾಗಿನೂ ಇರುತ್ತೆ, ಟೇಸ್ಟು ಆಗಿರುತ್ತೆ. ಇದೇ ಒಂದು ಗ್ರೇವಿ ಮಾಡಿದ್ರು ಎಲ್ಲದಕ್ಕೂ ಬರುತ್ತೆ ಫ್ರೆಂಡ್. ಇವಾಗ ನೋಡಿ, ಮಕ್ಕಳು ಸೊಪ್ಪು ತಿನ್ನೋದಕ್ಕೆ ಇಷ್ಟಪಡಲಿಲ್ಲ ಅಂದರೆ ಈ ಥರದಲ್ಲಿ ಗ್ರೇವಿ ಮಾಡಿ ತುಂಬಾನೇ ಚೆನ್ನಾಗಿರುತ್ತೆ. ರೈಸಲ್ಲಿ ಮಿಕ್ಸ್ ಮಾಡಿ ಕೊಡಿ ಅಥವಾ ಚಪಾತಿಯಲ್ಲಿ ಕೂಡ ಮಿಕ್ಸ್ ಮಾಡಿ ಕೊಡಬಹುದು, ತಿನ್ಬೋದು, ಚೆನ್ನಾಗಿರುತ್ತೆ. ಕೊತ್ತಂಬರಿ ಸೊಪ್ಪನ್ನು ಸಣ್ಣದಾಗಿ ಕಟ್ ಮಾಡಿ ಇಟ್ಟುಕೊಂಡು ಈ ಕುದ್ದಿರುವ ಗ್ರೇವಿಗೆ ಹಾಕಿಕೊಳ್ಳಿ. ಅಲಸಂದೆ ಕಾಳು ಗ್ರೇವಿಗೆ ಇದನ್ನು ಚೆನ್ನಾಗಿ ಮಿಕ್ಸ್ ಮಾಡಿ 1 ನಿಮಿಷ ಕುದಿಸಿ ಸಾಕು ಅಷ್ಟೇ. ಪಾಲಕ್ ಸೊಪ್ಪು ಹಾಗೂ ಅಲಸಂದೆ ಕಾಳು ಹಾಕಿ ಗ್ರೇವಿ ಮಾಡಿ ನೋಡಿ ಹೇಗಿದೆ ಅಂತ ನನಗೆ ಕಮೆಂಟ್ ಮಾಡಿ ತಿಳಿಸಿ ಫ್ರೆಂಡ್ಸ್. ಟೇಸ್ಟಿಯಾಗಿರುತ್ತೆ, ರೈಸ್ಗೂ ಕೂಡ ಚೆನ್ನಾಗಿರುತ್ತೆ. ನೋಡಿ, ಈ ಥರದಲ್ಲಿ ಚೆನ್ನಾಗಿ ಇರುತ್ತೆ, ಕಲರ್ಫುಲ್ ಆಗಿರುತ್ತೆ. ಹೊಸದಾಗಿ ನನ್ನ ಚಾನಲ್ ನೋಡ್ತಾ ಇದ್ದರೆ ಸಬ್ಸ್ಕ್ರೈಬ್ ಆಗದೆ ನೋಡ್ತಾ ಇದ್ದರೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ.
ಫ್ರೆಂಡ್ಸ್. ಹಾಗೆ ಶೇರ್ ಮಾಡಿ, ನಿಮ್ಮ ಫ್ರೆಂಡ್ಸಿಗೂ ಸಪೋರ್ಟ್ ಮಾಡೋಕ್ಕೆ ಹೇಳಿ. ಬೆಲ್ ಐಕನ್ ಒತ್ತಿದ್ರೆ ನೋಟಿಫಿಕೇಶನ್ ಫಸ್ಟ್ ನಿಮಗೆ ಬರುತ್ತೆ ಫ್ರೆಂಡ್ಸ್. ಹೀಗೆ ನನ್ನ ಚಾನಲ್ಗೆ ಸಪೋರ್ಟ್ ಮಾಡ್ತಾ ಇರಿ. ಥ್ಯಾಂಕ್ ಯು ಟು ಆಲ್ ಫ್ರೆಂಡ್ಸ್. ಇನ್ನು ಮುಂದೆಯೂ ಕೂಡ ಹೀಗೆ ಸಪೋರ್ಟ್ ಮಾಡ್ತಾ ಇರಿ ಫ್ರೆಂಡ್ಸ್.